ಗೌಡರ ಕುಟುಂಬದ ಹೆಗಲೇರಿರೋ ಶನಿ ಸದ್ಯಕ್ಕೆ ಕೆಳಗಿಳಿಯುವ ಲಕ್ಷಣಗಳು ಕಾಣಿಸ್ತಿಲ್ಲ. ಪ್ರಜ್ವಲ್ ರೇವಣ್ಣ, ಎಚ್.ಡಿ. ರೇವಣ್ಣ, ಭವಾನಿ ರೇವಣ್ಣ ಕಟಕಟೆಯಲ್ಲಿ ನಿಂತು ಕಣ್ಣೀರಿಡುತ್ತಿರುವಾಗಲೇ ಎಚ್.ಡಿ. ರೇವಣ್ಣ ಹಿರಿಯ ಮಗ ಹಾಗೂ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಜೈಲು ಪಾಲಾಗಿದ್ದಾರೆ. ಸರ್ಕಾರ ಈ ಪ್ರಕರಣವನ್ನ ಕೂಡ ಸಿಐಡಿ ಹೆಗಲಿಗೆ ಹಾಕಿ ಕೈ ತೊಳೆದುಕೊಂಡಿದೆ. ಅಷ್ಟಕ್ಕೂ ಏನಿದು ಪ್ರಕರಣ, ಏನೆಲ್ಲ ಬೆಳವಣಿಗೆಗಳಾದವು ನೋಡೋಣ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಅಪ್ಪ, ಅಮ್ಮ, ತಮ್ಮನ ಬಳಿಕ ಈಗ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಸರದಿ. ಅದರಲ್ಲೂ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಪೊಲೀಸರ ಅತಿಥಿಯಾಗಿದ್ದಾರೆ. ಬ್ಲಾಕ್ ಮೇಲ್ ಕೇಸ್ ದಾಖಲೆ ನೀಡಲು ಹೋಗಿ ಲಾಕ್. ರಾತ್ರಿ ಪೂರ್ತಿ ವಿಚಾರಣೆ, ಬೆಳಗಿನ ಜಾವ ಬಂಧನ. ಹಾಸನ ಸೆಂಠಾಣೆಗೆ ತಮ್ಮ ಪರವಾಗಿ ಶಿವಕುಮಾರ್ ಎಂಬಾತ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದ್ದ ವ್ಯಕ್ತಿ ಮೇಲೆ 5 ಕೋಟಿ ರೂಪಾಯಿ ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅಂತ ದೂರು ನೀಡಿದ್ದ. ಈ ದೂರಿಗೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಆಡಿಯೋ ಹಾಗೂ ಕೆಲ ದಾಖಲೆಗಳನ್ನ ನೀಡಲು ಖುದ್ದು ಸೂರಜ್ ರೇವಣ್ಣ ಠಾಣೆಗೆ ಹೋಗಿದ್ರು. ಈ ವೇಳೆ ಮಿಕಾ ತಾನಾಗೆ ಬಂದು ಬಲೆಗೆ ಬಿತ್ತು ಅನ್ನುವಂತೆ ಪೊಲೀಸರು ಸೂರಜ್ನನ್ನ ಲಾಕ್ ಮಾಡಿಕೊಂಡಿದ್ದಾರೆ. ಇಡೀ ರಾತ್ರಿ ವಿಚಾರಣೆ ನಡೆಸಿ ಬೆಳಗ್ಗೆ 4 ಗಂಟೆ ಸುಮಾರಿಗೆ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ. ನಂತರ ಸಕಲೇಶ್ಪುರ ಡಿವೈಎಸ್ಪಿ ಪ್ರಮೋದ್ ಕುಮಾರ್ರನ್ನ ತನಿಖಾಧಿಕಾರಿಯಾಗಿ ಹಾಸನ ಎಸ್ಪಿ ನೇಮಿಸಿ ತನಿಖೆ ನಡೆಸಿದ್ದಾರೆ. ಸೂರಜ್ ವಿರುದ್ಧ ಐಪಿಸಿ ಸೆಕ್ಷನ್ 377 ಅಡಿ ಬಲವಂತವಾಗಿ ಅಸಹಜ ಲೈಂಗಿಕ ಕ್ರಿಯೆ, ಐಪಿಸಿ ಸೆಕ್ಷನ್ 506 ಜೀವ ಬೆದರಿಕೆ, ಐಪಿಸಿ ಸೆಕ್ಷನ್ 342 ಅಕ್ರಮವಾಗಿ ಬಂಧನದಲ್ಲಿಟ್ಟು ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ವಿಚಾರಣೆ ಸಮಯದಲ್ಲಿ ಅವರನ್ನು ಬಂಧಿಸಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಈ ವಿಚಾರದಲ್ಲಿ ಈಗ ತನಿಖಾ ಹಂತದಲ್ಲಿ ಇರೋದ್ರಿಂದ ಈಗಾಗಲೇ ಅವರು ಬಂಧನ ಕೂಡ ಮಾಡಿರೋದ್ರಿಂದ ಇವತ್ತು ಸಂಜೆ 42ನೇ ACMM ಕೋರ್ಟ್ಗೆ ಇವತ್ತು ಸಂಜೆ ಅವರನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಮುಂದಿನ ಏನಿದೆ ಕಾನೂನಾತ್ಮಕವಾಗಿ ಏನ್ ಮಾಡಬೇಕು ಅದನ್ನ ಕೋರ್ಟಲ್ಲಿ ನಾವು ವಕೀಲರಾಗಿ ಮಾಡ್ತೀವಿ. ಮುಂದಿನ ತನಿಖಾಧಿಕಾರಿಗಳು ಅವ್ರದ್ದೇನಿದೆಯೋ ಅವ್ರು ಮಾಡ್ತಾರೆ. ಬಂಧನ ಬಳಿಕ ಪೊಲೀಸರು ಹಾಸನದ ಹಿಮ್ಸ್ನಲ್ಲಿ ಸೂರಜ್ ರೇವಣ್ಣನ ವೈದ್ಯಕೀಯ ಪರೀಕ್ಷೆ ಮಾಡಿಸಿದ್ರು. ಬಳಿಕ ಬೆಂಗಳೂರಿಗೆ ಕರೆತಂದು 42ನೇ ACMM ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಜುಡಿಷಿಯಲ್ ಕಸ್ಟಡಿಗೆ 14ನೇ ತಾರೀಕು ತನಕ ಕೊಟ್ಟಿದ್ದಾರೆ. ಸಿಐಡಿ ಇನ್ನೂ ಟೇಕ್ ಓವರ್ ಮಾಡ್ಕೊಂಡಿಲ್ಲ. ಸೊ ನೋಡೋಣ, ಅಕಾರ್ಡಿಂಗ್ಲಿ ನಿಮಗೂ ಗೊತ್ತಾಗುತ್ತೆ ಒಂದು ಸಿಐಡಿ ಟೇಕ್ಸ್ ಓವರ್. ಸಂತ್ರಸ್ತ ವ್ಯಕ್ತಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್. ರಾತ್ರಿಯೇ ಸಂತ್ರಸ್ತ ಯುವಕನನ್ನ ಹಾಸನದಿಂದ ನಗರದ ಬೌರಿಂಗ್ ಆಸ್ಪತ್ರೆಗೆ ಕರೆತಂದ ಪೊಲೀಸರು ರಾತ್ರಿಯೇ ಬಿಪಿ, ಶುಗರ್, ಇಸಿಜಿ ಸೇರಿದಂತೆ ಜನರಲ್ ಚೆಕಪ್ ಮಾಡಿಸಿದ್ರು. ನಂತರ ಬೆಳಗ್ಗೆ ಬೌರಿಂಗ್ ಆಸ್ಪತ್ರೆಯ ತಜ್ಞ ವೈದ್ಯರು ಹಾಗೂ ಎಫ್ಎಸ್ಎಲ್ ತಜ್ಞರ ಸಮ್ಮುಖದಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಯಿತು. ಅಸಹಜ ಲೈಂಗಿಕ ಕ್ರಿಯೆಗೆ ಸಂಬಂಧಪಟ್ಟಂತೆ ಸುಮಾರು 15 ಮಾದರಿಯ ವೈದ್ಯಕೀಯ ಪರೀಕ್ಷೆಗಳನ್ನ ವೈದ್ಯಾಧಿಕಾರಿಗಳು ನೆರವೇರಿಸಿದ್ರು. ವೈದ್ಯರು ಮಾಡಿದ ಆ 15 ಮಾದರಿಯ ಪರೀಕ್ಷೆಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಸಂತ್ರಸ್ತನ ದೇಹದ ಮೇಲೆ ಕಚ್ಚಿರುವ ಗುರುತು ಪರೀಕ್ಷೆ ಮಾಡಲಾಯಿತು. ಕಚ್ಚಿದ ಗುರುತಿನ ಹಲ್ಲಿನ ಮಾರ್ಕ್, ಆರೋಪಿಯ ಹಲ್ಲಿಗೆ ಹೋಲಿಕೆಗಾಗಿ ಮಾರ್ಕ್ ಸಂಗ್ರಹ, ಪರಿಚಿರುವುದು, ಗಿಚ್ಚಿರುವ ಮಾರ್ಕ್ಗಳ ಪತ್ತೆ, ಲಿಂಗತ್ವ ಪರೀಕ್ಷೆ, ಅಸಹಜ ಲೈಂಗಿಕ ಕ್ರಿಯೆ ಬಗ್ಗೆ ಬಾಡಿ ಸ್ಕ್ರೀನಿಂಗ್, ಸಮ್ಮತಿ ಇದ್ದೇ ಆಗಿರೋದಾ ಇಲ್ವಾ ಅಂತ ಪರೀಕ್ಷೆ, ಕಿಡ್ನಿ ಮತ್ತು ವೃಷಣಗಳ ಪರೀಕ್ಷೆ, ಲಿಂಗ ಸಮರ್ಥತೆ ಬಗ್ಗೆ ಪರೀಕ್ಷೆ, ಫೋರೆನ್ಸಿಕ್ ತಜ್ಞರಿಂದ ಕೂದಲು, ಬಟ್ಟೆ ಪರೀಕ್ಷೆ, ಸಂತ್ರಸ್ತನ ಎಂಜಲು, ಆರೋಪಿ ಎಂಜಲಿನ ಜೊತೆ ತಾಳೆ ಹಾಕಲು ಮಾದರಿ ಸಂಗ್ರಹಿಸಲಾಯಿತು. ಮೊನ್ನೆ ಸೂರಜ್ ಪರ ಪೊಲೀಸರಿಗೆ ದೂರು, ಇಂದು ತನ್ನ ಮೇಲೂ ದೌರ್ಜನ್ಯ ಅಂತ ಆರೋಪ. ಇನ್ನು ಸೂರಜ್ ವಿರುದ್ಧದ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಭಾರಿ ಟ್ವಿಸ್ಟ್ ಸಿಕ್ಕಿದೆ. ಮೊನ್ನೆ ಹಾಸನದಲ್ಲಿ ಸಂತ್ರಸ್ತನ ವಿರುದ್ಧ ಸೂರಜ್ ಪರವಾಗಿ ಬ್ಲಾಕ್ ಮೇಲ್ ದೂರು ದಾಖಲಿಸಿದ್ದ ವ್ಯಕ್ತಿಯೇ ಈಗ ಸೂರಜ್ ವಿರುದ್ಧ ತಿರುಗಿ ಬಿದ್ದಿದ್ದಾನೆ. ಸೂರಜ್ ರೇವಣ್ಣ ನನ್ನ ಮೇಲೂ ಲೈಂಗಿಕ ದೌರ್ಜನ್ಯ ಎಸಗಿದ್ದು, ಈ ಬಗ್ಗೆ ನಾಳೆಯೇ ದೂರು ನೀಡೋದಾಗಿ ಬಾಂಬ್ ಸಿಡಿಸಿದ್ದಾನೆ. ನನಗೆ ಕರೋನಾ ಟೈಮಲ್ಲಿ ಆಗಿದ್ದು, ಕರೋನಾ ಟೈಮಲ್ಲಿ ಘಟನೆ ನಡೆದಿದ್ದು. ನಮ್ಮ ಭಾಗದ ಲೀಡ್ರ್ ಅವರು ರೇವಣ್ಣವ್ರ ಮಗ
ಆಗ ಗೊತ್ತಿತ್ತು. ಆ ಥರ ನಾವು ಸಂಗ್ರಾಮ ಅಂತ ಮಾಡಿದ್ದು ಪ್ರಕರಣ ಬ್ರಿಗೇಡ್ ಅಂತ ಮೊದಲಿಂದಲೇ ಪರಿಚಯ ಇತ್ತು. ಆವಾಗಿಂದ ಅವರು ಅದು ಘಟನೆ ನಡೆಯೋಕ್ಕಿಂತ ಮೊದಲು ಒಂದು 5 ವರ್ಷ ಮೊದಲೇ ಪರಿಚಯ. ಅದು ಘಟನೆ ನಡೆದ ಒಂದು 4 ಇಯರ್ ಬ್ಯಾಕಲ್ಲಿ. ಅದಾದರೂ ಇವನ್ ಈ ಘಟನೆ ನಡೆಯೋವರೆಗೂ ಹುಚ್ಚುತ್ತಾ ಇದ್ದೆ. ಯಾವುದೇ ರೀತಿ ಹಣ ಸಂಬಂಧ ವ್ಯವಹಾರ ಆಗಲಿ ಏನಾದರೂ ಆಗಲಿ ಪಕ್ಷದ ಕಾರ್ಯಕರ್ತನ ದುಡಿತಿದ್ದೆ ಅಷ್ಟೇ. ಅವನನ್ನು ಫಸ್ಟು ಎದುರಿಸಿ ಏನಾದರೂ ಮಾಡಿ ಕಂಪ್ಲೇಂಟ್ ಕೊಡ್ದಂಗೆ ಮಾಡೋಕ್ಕೆ ಟ್ರೈ ಮಾಡಿದು, ಆಗಲಿಲ್ಲ. ಆಮೇಲೆ ಹಣದ ಆಫರ್ ಕೊಟ್ಟು ಏನಾದರೂ ಮಾಡಿ ಒಟ್ಟಲ್ಲಿ ಅವನು ತಡೆ ಹಿಡಿಯೋಕ್ಕೆ ತುಂಬ ಟ್ರೈ ಮಾಡಿದು ಅವ್ರ ಥ್ರೂ. ಅದು ಆ್ಯಕ್ಚುಲಿ ಅವನನ್ನೇ ಟ್ರ್ಯಾಪ್ ಮಾಡೋಕ್ಕೆ ಇವ್ರು ಹೇಳ್ಕೊಟ್ಟಿದ್ದು. ಇವನೇ ಹಣ ಕೇಳಿಲ್ಲ, ಇವನು ಒಟ್ಟನ್ನ ಕಂಪ್ಲೇಂಟ್ ಕೊಡಬೇಕು ಅಂತ ಇದ್ದ. ಅದೇ ಮಾಮೂಲಿ ಏನು ಮಾಡಬೇಡ ಬಾ, ಇದ್ದಾರೆ ಬಾಸ್ ಇದ್ದಾರೆ, ಏನು ಬೇಕು ಅದೆಲ್ಲ ಮಾಡಿಕೊಡ್ತಾರೆ ಜೀವನಕ್ಕೆ, ಇನ್ನು ತಲೆ ಕೆಡಿಸ್ಕೊಬೇಡ, ಕಂಪ್ಲೇಂಟ್ ಎಲ್ಲ ಕೊಡೋಕೆ ಹೋಗ್ಬೇಡ, ಏನಾಗಿದ್ದಾಯ್ತು ಅಂತ ಬಾ ಅಂತ ಅಂದು. ಯಾವಾಗ ಕಂಪ್ಲೇಂಟ್ ಕೊಡೋಕೆ ಹೋಗ್ತಿದ್ದೀರಾ? ಇವತ್ತು ತಪ್ಪು ನಾಳೆ ಕೊಡ್ತೀನಿ. ಖಂಡಿತ ಕಾನೂನು ವ್ಯವಸ್ಥೆ ಮೇಲೆ ನಂಬಿಕೆ ಇದೆ. ನನಗೆ ಗೊತ್ತಿರೋಂಥವ್ರು ನಾನು ಮಾತಾಡೋಂಥವ್ರು 4-5 ಜನ ಇದ್ದಾರೆ. ಬಟ್ ಇನ್ನು ಅದು ಗೊತ್ತಿಲ್ಲದಲೇ ಮತ್ತೆ ಮಾತಾಡದೆ ಹೊರಗಡೆ ಕೇಳ್ಕೊಳ್ದಾರಂತ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಒಂದು 8 ವರ್ಷದಿಂದ ಗೊತ್ತು. ನಮ್ಮ ಭಾಗದ ಲೀಡ್ರು ರೇವಣ್ಣವ್ರ ಮಗ, ಅವ್ರ MLC ಆಗೋಕ್ಕಿಂತ ಮುಂಚೆನೂ ಗೊತ್ತಿತ್ತು. ಪಕ್ಷದ ಕೆಲಸಗಳು ಏನೇ ಇದ್ರು ಏನಾದರೂ ಇದ್ದರೆ ಕಾಲ್ ಮಾಡಿದರೆ ಸಿಗೋಂಥ ಇತ್ತು. ಸಿಐಡಿಗೆ ಅಸಹಜ ಕೇಸ್ ತನಿಖೆಯ ಹೊಣೆ. ಇನ್ನು ಪ್ರಕರಣದ ತನಿಖೆಯನ್ನ ಸರ್ಕಾರ ಸಿಐಡಿ ಹೆಗಲಿಗೆ ಹಾಕಿದೆ. ಈಗಾಗಲೇ ಸೂರಜ್ ರೇವಣ್ಣ ಮೊಬೈಲ್ ಅನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ಪರಿಶೀಲನೆ ಮಾಡ್ತಾ ಇದ್ದು, ಇಡೀ ಪ್ರಕರಣದ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡ ರಾಜ್ಯ ಸರ್ಕಾರ ತನಿಖೆಯನ್ನ ಸಿಐಡಿಗೆ ವಹಿಸಿದೆ. ಪ್ರಜ್ವಲ್ ಪ್ರಕರಣದ ತನಿಖೆ ಹೊಣೆ ಹೊತ್ತಿದ್ದ BK ಸಿಂಗ್ ಈಗ ಸೂರಜ್ ಪ್ರಕರಣದ ತನಿಖೆಯನ್ನ ಮಾಡಲಿದ್ದಾರೆ. ಆಮೇಲೆ ಅದನ್ನು ಕೂಡ ಈಗ ಸಿಐಡಿಗೆ ಕೊಡ್ತಾ ಇದ್ದೀವಿ. ಯಾಕೆಂದ್ರೆ ಎಲ್ಲ ಈಗ ಒಂದು ಸೀರೀಸ್ ಆಫ್ ಕೇಸಸ್ ಈ ಥರದ್ದೆಲ್ಲ ಸಿಐಡಿಗೂ ಕೊಟ್ಟಿದ್ದೀವಿ. ಇದನ್ನು ಸಿಐಡಿ ಕೊಡ್ತೇವೆ. ಸೂರಜ್ ರೇವಣ್ಣ ಕೂಡ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೂ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ನಮ್ಮ ಕುಟುಂಬದ ಮೇಲೆ ಷಡ್ಯಂತ್ರ, ಸರ್ಕಾರದ ವಿರುದ್ಧ HD ರೇವಣ್ಣ ಗರಂ. ಇನ್ನು ಈ ಪ್ರಕರಣದ ಬಗ್ಗೆ HD ರೇವಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದು, ನಮ್ಮ ಕುಟುಂಬದ ಮೇಲೆ ಷಡ್ಯಂತ್ರ ಮಾಡಲಾಗಿದೆ. ನನಗೆ ದೇವರ ಮೇಲೆ, ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ. ಈ ಷಡ್ಯಂತ್ರಕ್ಕೆಲ್ಲ ನಾನು ಹೆದರಿ ಹೋಗಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಈತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸೂರಜ್ ಬಗ್ಗೆ ಕೇಳ್ತಾ ಇದ್ದಂತೆ ಸಿಡಿಮಿಡಿಗೊಂಡ್ರು. ನನಗೆ ದೇವರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ. ಈ ಷಡ್ಯಂತ್ರಕ್ಕೆಲ್ಲ ಎದುರನು ನಾನೇನು ಎದುರೋಗಲ್ಲ. ಗೊತ್ತಿದೆ ಏನು ಅದು ಕಾಲವೇ ನಿರ್ಧರಿಸುತ್ತೆ. ನೋಡಿ, ದಯವಿಟ್ಟು ಇಂಥ ವಿಷಯಗಳು ನನ್ನ ಹತ್ರ ಚರ್ಚೆ ಮಾಡಬಾರ್ದು. ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿದ್ರೆ ಚರ್ಚೆ ಮಾಡಿ. ಆ ವಿಷಯಗಳನ್ನ ನನ್ನ ಹತ್ರ ಯಾಕೆ ಚರ್ಚೆ ಮಾಡ್ತೀರಿ? ಅದರ ಅವಶ್ಯಕತೆ ಏನಿದೆ? ಅದು ಕಾನೂನು ಇರ್ತದೆ, ಕಾನೂನು ನೋಡ್ಕೋತಾರೆ. ಒಟ್ಟಾರೆ ಮಾಜಿ ಪ್ರಧಾನಿ HD ದೇವೇಗೌಡರ ಪುತ್ರ ರೇವಣ್ಣ ಫ್ಯಾಮಿಲಿಗೆ ಈಗ ಸಂಕಷ್ಟದ ಕಾಲ ಎದುರಾಗಿದೆ. ಸಂತ್ರಸ್ತೆಯ ಕಿಡ್ನಾಪ್ ಕೇಸ್ನಲ್ಲಿ HD ರೇವಣ್ಣ ಜೈಲುವಾಸ ಅನುಭವಿಸಿದ್ರೆ, ಇತ್ತ ಅದೇ ಕೇಸ್ನಲ್ಲಿ ಭವಾನಿ ರೇವಣ್ಣ ಕೂಡ ವಿಚಾರಣೆ ಎದುರಿಸಿ ಬಂದಿದ್ದಾರೆ. ಪ್ರಜ್ವಲ್ ರೇವಣ್ಣ ಕೂಡ ಮಾಡಬಾರ್ದನ್ನ ಮಾಡಿ SIT ಜೈಲು ಅಂತ ಇದ್ದಾರೆ. ಇದೀಗ ಸೂರಜ್ ರೇವಣ್ಣ ಸರದಿ. ಅವರು ಕೂಡ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ರೇವಣ್ಣರ ಇಡೀ ಫ್ಯಾಮಿಲಿ ಕಾನೂನಿನ ಸುಳಿಯಲ್ಲಿ ಸಿಕ್ಕಿ ನರಳಾಡ್ತಿದೆ ಅಂದ್ರೆ ತಪ್ಪಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಬೆಂಗಳೂರು.